ಒಂದು ಚಿಕ್ಕ ವಿಲೇಜಿನಲ್ಲಿ VBS ನಡೆಸಿದ್ದಾರೆ. ಫಸ್ಟ್ ಟೈಮ್ VBS ನಡೆಸಿದ್ದಾರೆ. ಆವಾಗ ಡೇವಿಡ್ ಕಣೇಸನ್ ಅವರು ಆ ಚಿಕ್ಕ ಗ್ರಾಮದಲ್ಲಿ VBS ನಡೆಸುವಾಗ ಒಂದು ಹಾಡನ್ನು ಹೇಳಿ, ಒಂದು ವಾಕ್ಯವನ್ನು ಎಲ್ಲ ಮಕ್ಕಳಿಗೂ ಕೇಳಿದ್ದಾರೆ. ಕೇಳಿದ ಮೇಲೆ ಆ ವಾಕ್ಯವನ್ನೇ ತಿರ್ಗಾ ಕೇಳ್ತಾರಲ್ವ, ಆವಾಗ ಎಲ್ಲ ಮಕ್ಕಳು ಒಬ್ಬೊಬ್ಬರಾಗಿ ಕೇಳ್ತಾಯಿದ್ರು. ಒಂದು ಚಿಕ್ಕ ಹುಡುಗ ಮಾತ್ರ ಆ ವಾಕ್ಯವನ್ನು ಕೇಳೋಕ್ಕೆ ಬರ್ತಾ ಇಲ್ಲ. ಇವರು ನೀವು ಕೇಳಲಿಲ್ಲ ಆದರೆ ಅಷ್ಟೇ ಅಂದ ಏನೋ ಬೈದಿದ್ದಾರೆ. ಬೈದ ತಕ್ಷಣ ಅವನು ಅ ಆ ಅಂತ ಕೇಳಿದ್ದಾನೆ, ಮತ್ತು ಆ ವಾಕ್ಯವನ್ನು ಕೇಳಿದ್ದಾನೆ. ಇವರಿಗೆ ಆ ಬಗ್ಗೆ ಏನೂ ಗೊತ್ತಿರಲ್ಲ. ಎಲ್ಲ VBS ಎಲ್ಲ ಆಯಿತು. ಆ ಚಿಕ್ಕ ಹುಡುಗನನ್ನು ಹಿಡಿದುಕೊಂಡು ಅವ್ರ ತಾಯಿ ಓಡೋಡಿ ಬಂದಿದ್ದಾರೆ. ಅವ್ರು ಬರುವ ರೀತಿಯನ್ನು ನೋಡಿದರೆ ಇವ್ರಿಗೆ ಭಯ ಆಗಿಬಿಟ್ಟಿತ್ತು. ಅಯ್ಯೋ, ನಾನು ಏನು ಹೊಡೆದು ಬಿಟ್ಟಿದ್ದೇನೋ ಏನೋ ಗೊತ್ತಿರಲ್ಲವ, ಇವರು ಬರೋದು ನೋಡಿದರೆ ನಮಗೆ ಭಯ ಆಗ್ತಿದೆ ಅಂತ ಭಯಪಟ್ಟಿದ್ದಾರೆ. ಆದರೆ ಆ ತಾಯಿ ಬಂದು ನೀನು ಏನು ಮಾಡಿದೀಯಾ ಅಂತ ಕೇಳಿದ್ದಾರೆ. ಕೇಳಿದ ತಕ್ಷಣ ಇವ್ರಿಗೆ ಭಯ ಆಗಿಬಿಟ್ಟಿತ್ತು. ಅಯ್ಯಯ್ಯೋ, ನಾವು ಹೊಡೆದು ಬಿಟ್ಟಿದ್ದೇನೋ ಏನೋ ಗೊತ್ತಿರಲಿಲ್ಲ, ಅದಕ್ಕೆ ಅವರು ನಾನು ಏನೂ ಮಾಡಿಲ್ಲಮ್ಮ, ದೇವರ ವಾಕ್ಯವನ್ನೇ ಕಳಿಸ್ಕೊಟ್ಟೆ ಅಂತ ಕೇಳಿದ್ದಾರೆ. ನನ್ನ ಮಗನು ಇಷ್ಟು ವರ್ಷ ಮಾತಾಡ್ತಾನೇ ಇಲ್ಲ, ಇವತ್ತು ಮಾತಾಡ್ತಾನೆ, ನೀನು ಏನು ಮಾಡಿದ್ದೀಯ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ನಾನು ಏನು ಕೇಳಿಲ್ಲ, ದೇವರು ದೊಡ್ಡವರು, ಅದು ಕರ್ತருடைய வசனம் உயிர்ப்பிக்கிற வசனம் இல்லையா, அவருடைய ವಾಕ್ಯವು ಪುನರುತ್ಥಾನ ಮಾಡುತ್ತದೆ, ಹೌದಲ್ವಾ? ಅದೇ ಥರ ಕೇಳಿದ ತಕ್ಷಣ ಅವ್ರಿಗೆ ತುಂಬ ಸಂತೋಷವಾಯಿತು. ನನ್ನನ್ನು ಕೊಂಡು ದೇವರು ಇಂಥ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ